ಹಲೋ. ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೆ. ಈಗ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ನ ಸ್ಟಡಿ ಮಾಡಿದ್ರಾಯ್ತು. ಅದ್ಯಾವುದು ಅಂದ್ರೆ ಮೇಜರ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಅಂತ. ಈಗ ನಾನು ರೂಸಾ ಅಂತ ಏನಿದೆ ಅಲ್ಲ, ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ಅಂತ. ಸೊ ಅದ್ರ ಬಗ್ಗೆ ನಾನು ಈಗ ಹೇಳಿದ್ದೀನಿ. ಈಗ ಏನು ಮಾಡಿದ್ರಾಯ್ತು ಅಂದ್ರೆ ಅದ್ರ ನೆಕ್ಸ್ಟ್ ಕಂಟಿನ್ಯೂಷನ್ ಪಾರ್ಟ್ ಏನಿದೆ ಅಲ್ಲ, ಸೊ ಅದ್ರ ಬಗ್ಗೆ ಹೇಳ್ತಾ ಹೋದ್ರಾಯ್ತು. ನೋಡ್ರಿ, ಇಲ್ಲಿ ಮೇಜರ್ ಯೂನಿವರ್ಸಿಟೀಸ್ ಆ್ಯಂಡ್ ಕಾಲೇಜಸ್ ಅಂತಂದ್ರೆ ಈ ನಂಬರ್ ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ಇದ್ರ ಮೇಲ್ಗಡೆ ಕ್ವಶನ್ಸ್ ಕೇಳೋವಂಥ ಚಾನ್ಸಸ್ ಕಡಿಮೆ, ಲೆಸ್ ಅಂತ. ನಂಬರ್ ಆಫ್ ಯೂನಿವರ್ಸಿಟೀಸ್ ಇನ್ ಕಾಲೇಜಸ್ ಅಂತಂದ್ರೆ ಟೋಟಲ್ 1113 ಇಸ್, ಬಟ್ ಡೋಂಟ್ ರಿಮೆಂಬರ್ ದಿಸ್ ಒನ್, ಯಾಕಂದ್ರೆ ಇದು ಚೇಂಜ್ ಆಗ್ತಾ ಇರ್ತೈತಿ. ಸ್ಟೇಟ್ ಯೂನಿವರ್ಸಿಟೀಸ್ ಎಷ್ಟಿರ್ತಾವೆ ಅಂದ್ರೆ 413. ಸೆಂಟ್ರಲ್ ಯೂನಿವರ್ಸಿಟೀಸ್ ನೆನ್ಪಿಟ್ಕೊಳ್ರಿ, ಇದು ಫಿಕ್ಸ್ ಇರುತ್ತೆ ರೀ. ಇದು ಸೊ ಮೋಸ್ಟ್ ಆಫ್ ರ್ಯಾಂಕ್ಸ್ ಫಿಕ್ಸ್ ಇರುತ್ತೆ, ಅಂದ್ರೆ 56 ಅಂದ್ರೆ 56 ಅಷ್ಟೇ ಇರುತ್ತೆ. ಡೀಮ್ಡ್ ಟು ಬಿ ಯೂನಿವರ್ಸಿಟೀಸ್ ಅಂತ ಅಂದ್ರೆ ಕೆಲವೊಂದು ದೊಡ್ಡ ಅಂದ್ರೆ ಬಿಗ್ ಕಾಲೇಜಸ್ ಇರ್ತಾವ್ರಿ. ಬಿಗ್ ಕಾಲೇಜಸ್ ಏನ್ ಮಾಡಿರ್ತಾವ ಅಂದ್ರೆ ಅವಕ್ಕೆ ಅವ್ರು ಏನು ಮಾಡಿರ್ತಾರೆ ಅಂದ್ರೆ ಯೂನಿವರ್ಸಿಟೀಸ್ ಸ್ಟೇಟಸ್ ಕೊಟ್ಟಿರ್ತಾರೆ. ಅದಕ್ಕೆ ಅವ್ರಿಗೆ ಏನಂತ ಕರೀತಾರೆ ಅಂದ್ರೆ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ಅಂತ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ ನೀವು ಕೇಳಿರ್ಬೋದ್ರಿ KLE ಯೂನಿವರ್ಸಿಟಿ. ಸೊ ಅದೇ ಟೈಪ್ BLDE ಯೂನಿವರ್ಸಿಟಿ. ಅಲ್ಲಿ ಏನಾಗುತ್ತೆ ಅಂದ್ರೆ ಆ BLDE ಅನ್ನೋದು ಎಷ್ಟು ದೊಡ್ಡ ಕಾಲೇಜ್ ಅಂದ್ರೆ ಅದಕ್ಕೆ ಅವರು ಏನು ಮಾಡಿರ್ತಾರೆ ಅಂದ್ರೆ ಯೂನಿವರ್ಸಿಟಿ ಸ್ಟೇಟಸ್ ಕೊಟ್ಬಿಟ್ಟಿದ್ದಾರೆ. ಲೆಟ್ಸ್ ಕನ್ಸಿಡರ್ ದಿಸ್ ಒನ್ ಪ್ರೈವೇಟ್ ಯೂನಿವರ್ಸಿಟೀಸ್ ಅಂತ. ನೋಡ್ರಿ, ಇದು ಸಹಿತ ಇಲ್ಲಿ ಫಿಕ್ಸ್ಡ್ ನಂಬರ್ ಇರೋದಿಲ್ಲ, ಅದು ವೇರಿಯೇಷನ್ ಆಗ್ತಾ ಇರ್ತೈತಿ. ನೆಕ್ಸ್ಟ್ ಬೆಸ್ಟ್ ಯೂನಿವರ್ಸಿಟಿ, ಬೇರೆ ಬೇರೆ ಯೂನಿವರ್ಸಿಟೀಸ್ಗಳಿರ್ತಾವೆ, ಅದ್ರ ಬಗ್ಗೆ ನಾವೀಗ ಸ್ಟಡಿ ಮಾಡ್ತಾ ಹೋದ್ರಾಯ್ತು. ನೋಡ್ರಿ, ಫಸ್ಟ್ ಓಪನ್ ಯೂನಿವರ್ಸಿಟಿ ಯಾವುದು ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಯೂನಿವರ್ಸಿಟಿ ಅಂತಂದ್ರೆ. ಇಟ್ಸ್ ಕಾಲ್ಡ್ ಆಸ್ ಡಾಕ್ಟರ್ ಅಂಬೇಡ್ಕರ್ ಯೂನಿವರ್ಸಿಟಿ ಅಂತಂದ್ರೆ. ನೋಡ್ರಿ, ಇದು ಹೈದರಾಬಾದ್ನಲ್ಲಿದೆ. ನೆಕ್ಸ್ಟ್ 1982ನಲ್ಲಿ ಓಪನ್ ಆಗಿರುತ್ತೆ. ನೆಕ್ಸ್ಟ್ ಫಸ್ಟ್ ಡಿಫೆನ್ಸ್ ಯೂನಿವರ್ಸಿಟಿ ಅದು ಯಾವುದು ಅಂದ್ರೆ ಇಂಡಿಯನ್ ನ್ಯಾಷನಲ್ ಡಿಫೆನ್ಸ್ ಯೂನಿವರ್ಸಿಟಿ, ಗುರುಗ್ರಾಮ್ ಹೈದರಾಬಾದ್ ಅಂತ. ಸಾರಿ, ಗುರುಗ್ರಾಮ್ ಹರಿಯಾಣ ಅಂತ. ಇದು 2010ನಲ್ಲಿ ಸ್ಟಾರ್ಟ್ ಆಗಿರುತ್ತೆ, ಬಟ್ ವರ್ಕ್ ಸ್ಟಾರ್ಟ್ಸ್ ಫ್ರಮ್ 2017 ಅಂತ. ಸೊ ಅವಾಗ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಬಟ್ ಅದು ಕಂಪ್ಲೀಟ್ ಆಗಿದೆ 2017. ಲೆಟ್ಸ್ ಕನ್ಸಿಡರ್ ಸಮ್ ಮೋರ್. ಸೊ ಹಾಗಿತ್ತಂದ್ರೆ ವರ್ಚುವಲ್ ಯೂನಿವರ್ಸಿಟಿ ಅಂತ. ವರ್ಚುವಲ್ ಯೂನಿವರ್ಸಿಟಿ ಅಂದ್ರೆ ಯೂನಿವರ್ಸಿಟಿ ಇರೋದಿಲ್ಲ, ಬಟ್ ಅದು ಆನ್ಲೈನ್ ಮೋಡ್ನಲ್ಲಿ ಇರ್ತೈತ್ರಿ. ಥ್ರೂ ಎಲೆಕ್ಟ್ರಾನಿಕ್ ಮೀಡಿಯಾ, ಟಿಪಿಕಲಿ ಇಂಟರ್ನೆಟ್ ಮೂಲಕ ಒಂದು ಯೂನಿವರ್ಸಿಟಿ ರನ್ ಆಗ್ತಾ ಇತ್ತಂದ್ರೆ ಅದಕ್ಕೆ ವರ್ಚುವಲ್ ಯೂನಿವರ್ಸಿಟಿ ಅಂತ ಕರೀತಾರೆ. ಫಸ್ಟ್ ವರ್ಚುವಲ್ ಯೂನಿವರ್ಸಿಟಿ ಯಾವುದಿದೆ ಅಂದ್ರೆ ತಮಿಳುನಾಡಿನಲ್ಲಿ ಇತ್ರಿ. ಇದು 2001ರಲ್ಲೇ ಸಹಿತ ಸ್ಟಾರ್ಟ್ ಆಗಿತ್ತು. ಹಾಗಿತ್ತಂದ್ರೆ ಎಕ್ಸ್ಪ್ಲೋರೇಷನ್ ಆಫ್ ಎಜುಕೇಶನಲ್ ಸಿಸ್ಟಮ್ ಇನ್ ಇಂಡಿಯಾ, ಇದ್ರ ಬಗ್ಗೆ ನಾವು ಸ್ಟಡಿ ಮಾಡಿದ್ವಿ. ಅಂದ್ರೆ ಎಜುಕೇಶನಲ್ ಸಿಸ್ಟಮ್ ಇಂಡಿಯಾದಲ್ಲಿ ಯಾವ ಥರ ಇತ್ತು ಅನ್ನೋದನ್ನ ನಾವೀಗ ಕಲ್ತ್ರಾಯ್ತು. ನೋಡ್ರಿ, ವೇದಿಕ್ ಎಜುಕೇಶನ್, ಇದ್ರ ಬಗ್ಗೆ ನಾವು ಕಲ್ತ್ರಾಯ್ತು. ಸೊ ಇಂಡಿಯಾದಲ್ಲಿ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಶನ್ ಇತ್ತು. ಅದರಲ್ಲಿ ಏನು ಮಾಡ್ತಾರೆ ಅಂದ್ರೆ, ಸೊ ಒಬ್ಬರು ಗುರುಗಳಿರ್ತಾರೆ. ಆ ಗುರುಗಳ ಹತ್ರ ಸೊ ನಾವು ಯಾರನ್ನ ಎಜುಕೇಶನ್ ಕೊಡಬೇಕಾಗಿರ್ತದೆ ನೋಡ್ರಿ, ಅವ್ರನ್ನ ನಾವು ಅಲ್ಲಿ ಕಳಿಸ್ತೀವಿ. ಅವರು ಬ್ರಹ್ಮಚಾರ್ಯವನ್ನು ಪಾಲನೆ ಮಾಡಿಕೊಂಡು ಗುರುಗಳು ಕಲಿಸೋವಂಥ ವಿದ್ಯೆಯನ್ನು ಕಲ್ತ್ಕೊಂಡು ಮನೆಗೆ ವಾಪಸ್ ಬರ್ತಿರ್ತಾರೆ. ಸೊ ಈ ಒಂದು ಸಿಸ್ಟಮ್ಗೆ ನಾವೇನಂತ ಕರಿತೀವಿ ಅಂದ್ರೆ ಗುರುಕುಲ ಸಿಸ್ಟಮ್ ಆಫ್ ಎಜುಕೇಶನ್ ಅಂತ ಕರಿತೀವಿ. ಸೊ ಪ್ರೆಸೆಂಟ್ ಎಜುಕೇಶನ್ ಏನಿದೆ ಅಲ್ಲ, ಸೊ ಅದ್ರ ಬಗ್ಗೆ ನಾವು ಕಲ್ತ್ರಾಯ್ತು. ಇಲ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಒಂಥರ ಇತ್ತು, ಆಫ್ಟರ್ ಇಂಡಿಪೆಂಡೆನ್ಸ್ ಬೇರೆ ಥರ ಇದೆ ರೀ. ನೆಕ್ಸ್ಟ್ ವೇರಿಯಸ್ ಎಜುಕೇಶನಲ್ ಕಮಿಷನ್ಸ್ಗಳು ಇದ್ವು. ಸೊ ಪ್ರೀ ಮತ್ತು ಪೋಸ್ಟ್ ಇಂಡಿಪೆಂಡೆನ್ಸ್ ಟೈಮ್ನಲ್ಲಿ ಸಹಿತ ಇದ್ವು ರೀ. ಅಂದರೆ ಅದ್ರ ಬಗ್ಗೆ ಒಂದು ಸ್ವಲ್ಪ ನಾನು ಹೇಳ್ತೀನಿ. ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳ್ತೀನಿ ರೀ. ಇಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಜುಕೇಷನಲ್ ಪಾಲಿಸಿ ಯಾವುದು ಅಂದ್ರೆ NEP 2020 ಅಂತ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ನ್ಯೂ ಎಜುಕೇಷನಲ್ ಪಾಲಿಸಿ 2020 ಅಂತ ಕರಿತೀವಿ. ಹಾಗಿತ್ತಂದ್ರೆ ಈ NEP 2020 ಮೇಲ್ಗಡೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಹಾಗಿತ್ತಂದ್ರೆ ಈ NEP 2020 ಬಗ್ಗೆ ನಾವು ಸ್ವಲ್ಪ ಬ್ರೀಫ್ ಆಗಿ ಹೇಳ್ತಾ ಹೋದ್ರಾಯ್ತು. ನೋಡ್ರಿ, ಇವರು ಏನು ಮಾಡ್ತಾ ಇದ್ದಾರೆ ಅಂದ್ರೆ NEP 2020 ಒಳಗಡೆ ಸೊ ಸ್ಟ್ರಕ್ಚರಲ್ ಚೇಂಜಸ್ ಇನ್ ದಿ ಎಜುಕೇಷನಲ್ ಸಿಸ್ಟಮ್ ಅಂತಂದ್ರೆ. ನೋಡ್ರಿ, ಇಲ್ಲಿ ಏನು ಮಾಡ್ತಾರೆ ಅಂದ್ರೆ ಮೊದಲಿಗೆ ಯಾವ ಥರದ ಎಜುಕೇಷನ್ ಸಿಸ್ಟಮ್ ಇತ್ತಂದ್ರೆ 10+2 ಅಂತ ಇತ್ತು, ಹೌದಿಲ್ರಿ. ಸೊ ಬಟ್ ಅದನ್ನ ಅವರು ಚೇಂಜ್ ಮಾಡ್ತಾರೆ. ಸೊ ಚೇಂಜ್ ಮಾಡಿಬಿಟ್ಟು ಸೊ ಆ 10+2 ಇದನ್ನ ತೆಗೆದುಬಿಟ್ಟು ಸೊ ಬೇರೆ ಚೇಂಜ್ ಮಾಡ್ತಾರೆ, ಲೈಕ್ 5+3+3+4 ಅಂತಂದು. ನೋಡ್ರಿ, ಏನಾಗುತ್ತೆ ಅಂದ್ರೆ ಫಾರಿನ್ ಒಳಗಡೆ ಎಸ್ಪೆಷಲಿ ಈಗ ಅಮೇರಿಕಾ, ಇಂಗ್ಲೆಂಡ್ನಲ್ಲಿ ಇದೇ ಮೆಥಡ್ನ ಫಾಲೋ ಮಾಡ್ತಾರೆ. ಅಂದ್ರೆ 5+3+3+4 ಅಂತಂದು. ಡಿಗ್ರಿ ಏನಿದೆ ಅಲ್ಲ ಅದು 4 ಇಯರ್ಸ್ ಇರುತ್ತೆ ನೋಡಿ. ಸೊ ಮೊದಲಿಗೆ 1 to 5 5ನೇ ಕ್ಲಾಸ್. ಸೊ 5ನೇ ಕ್ಲಾಸ್ ಆಗಿದ್ದ ಮೇಲ್ಗಡೆ 6, 7, 8 ರೈಟ್. 5ರಿಂದ 8
9, 10, 11 ಅಂತಂದ್ರೆ 11ನೇ ಕ್ಲಾಸ್ ಆಗಿದ್ಮೇಲೆ ಡೈರೆಕ್ಟ್ 4 ಇಯರ್ಸ್ ಡಿಗ್ರಿ ಅಂತ. ಬಟ್ ಅದಕ್ಕಿಂತ ಮೊದಲಿಗೆ ಯಾವ ಥರ ಐತ್ರಿ ಅದು 10+2 ಅಂತ ಇತ್ತು. ಅಂದ್ರೆ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೆ 10 ಇಯರ್ಸ್, 10 ಇಯರ್ಸ್ ಆಗಿದ್ಮೇಲೆ ಮತ್ತೆ 2 ಇಯರ್ಸ್, ರೈಟ್. 10+2+3 ಅಂತ ಇತ್ತು, ಕರೆಕ್ಟಾ? 10+2+3 ಅಂತ ಇತ್ತು. ಅಲ್ಲಿಗೆ ಎಷ್ಟಾಗಿರ್ತಿತ್ತು? 15 ಆಗಿರ್ತಿತ್ತು. ಬಟ್ ಅದನ್ನ ಅವ್ರು ಇಲ್ಲಿ ಚೇಂಜ್ ಮಾಡಿದ್ದಾರೆ. 10+3 ಅಂದ್ರೆ ಸಾರಿ 5+3 ಎಷ್ಟಾಗುತ್ತೆ? 8 ಆಗುತ್ತೆ. 8+3 11 ಆಗುತ್ತೆ. 11+4 ಎಷ್ಟಾಗುತ್ತೆ ರೀ? ಅದು ಏನು 15 ಆಗುತ್ತೆ. ಅಂದ್ರೆ ಇದಕ್ಕೂ ಮತ್ತು ನ್ಯೂ ಎಜುಕೇಶನ್ ಪಾಲಿಸಿಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ಲ, ಬಟ್ ಸ್ಟ್ರಕ್ಚರಲ್ ಚೇಂಜಸ್ನ ಮಾಡಿದ್ದಾರೆ, ರೈಟ್. ಹಂಗಿತ್ತಂದ್ರೆ ನಾವು ಇದ್ರ ಬಗ್ಗೆ ಏನು ಸ್ವಲ್ಪ ಡೀಟೇಲ್ ಆಗಿ ಕಲಿತಾ ಹೋದ್ರೆ ಆಯ್ತು. So there is a structural change in the education. Next, entry of foreign institutions. ಇದೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಬಂದ್ಬಿಟ್ಟು ಇಂಡಿಯಾದಲ್ಲಿ ತಮ್ಮ ಸಂಸ್ಥೆಗಳನ್ನ, ತಮ್ಮ ಕಾಲೇಜ್ನ ಓಪನ್ ಮಾಡ್ಬೋದು ಅಂತ ನೀವು ನೋಡಿರ್ಬೋದ್ರಿ. ಸೊ ಸಿಂಗಾಪುರ್ದು ಯೂನಿವರ್ಸಿಟಿ ಇದೆ ರೀ. ಆ ಯೂನಿವರ್ಸಿಟಿದವ್ರು ಏನು ಮಾಡಿದ್ದಾರೆ ಅಂದ್ರೆ ಇಂಡಿಯಾದಲ್ಲಿ ತಮ್ಮ ಕ್ಯಾಂಪಸ್ನ ಓಪನ್ ಮಾಡಿದ್ದಾರೆ. ಸೊ ಎಂಟ್ರಿ ಆಫ್ ಫಾರಿನ್ ಇನ್ಸ್ಟಿಟ್ಯೂಷನ್ಸ್ ಅಂತ. ನೆಕ್ಸ್ಟು ಮಲ್ಟಿ ಡಿಸಿಪ್ಲಿನರಿ ಅಪ್ರೋಚ್ ಅಂತಂದ್ರೆ ರಿಮೂವ್ ಸಪ್ರೇಷನ್ ಬಿಟ್ವೀನ್ ಕಾಮರ್ಸ್, ಆರ್ಟ್ಸ್ ಅಂಡ್ ಸೈನ್ಸ್ ಅಂತ. ಮೊದಲಿಗೆಲ್ಲ ಆರ್ಟ್ಸ್ ಅಂದ್ರೆ ಇದನ್ನಷ್ಟೇ ತಗೋಬೇಕು, ಕಾಮರ್ಸ್ ಅಂದ್ರೆ ಇದನ್ನಷ್ಟೇ ತಗೋಬೇಕು, ಸೈನ್ಸ್ ಅಂದ್ರೆ ಇದೇ ಸಬ್ಜೆಕ್ಟ್ಗಳನ್ನ ತಗೋಬೇಕಂತ ಇತ್ತು, ಹೌದಿಲ್ರಿ? ಬಟ್ ಇಲ್ಲಿ ಏನು ಮಾಡಿದಾರೆ ಅಂದ್ರೆ ಈ ಥರದೊಂದು ಡಿಫ್ರೆನ್ಶಿಯೇಷನ್ ಏನಿದೆಯಲ್ಲ ಅದನ್ನ ತೆಗೆದು ಹಾಕಿದ್ದಾರೆ. ಸೊ NEP ದಲ್ಲಿ ತೆಗೆದು ಹಾಕಿಬಿಟ್ಟು ಸೊ ಇಂಟರ್ ಡಿಸಿಪ್ಲಿನರಿ, ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನೋಡ್ರಿ ಆ ಒಂದು ಸಬ್ಜೆಕ್ಟ್ನ ನೀವು ಡಿಗ್ರಿಯಲ್ಲಿ ತಗೋಬಹುದು. ನೆಕ್ಸ್ಟ್ ಫ್ಲೆಕ್ಸಿಬಿಲಿಟಿ ಟು ದ ಸ್ಟೂಡೆಂಟ್ಸ್ ಅಂತ. ಇಲ್ಲಿ ಬೇಸಿಕ್ ಸರ್ಟಿಫಿಕೇಟ್ ತಗೋಬಹುದು, ಡಿಸ್ಕಂಟಿನ್ಯೂಸ್ ಆಯ್ತಾ ನೀವು ಮಾಡ್ಬೋದು. ನೆಕ್ಸ್ಟ್ ಪ್ರಮೋಷನ್ ಆಫ್ ರಿಸರ್ಚ್ ಅಂದ್ರೆ ಈ ಥರನೂ ನೀವು ಮಾಡ್ಬೋದು. ಎಕ್ಸಾಂಪಲ್ ಈಗ 4 ಇಯರ್ಸ್ ಡಿಗ್ರಿ ಇದೆ ಅಂತ ಅನ್ಕೋ, ನೀವು 1 ವರ್ಷ ಕಲ್ತ್ರಿ ಅಂದ್ರೆ ನಿಮಗೆ ಸರ್ಟಿಫಿಕೇಟ್ ಅಂತ ಕೊಡ್ತಾರೆ, 2 ವರ್ಷ ಕಲ್ತ್ರಿ ಅಂದ್ರೆ ಡಿಪ್ಲೊಮಾ ಅಂತ ಕೊಡ್ತಾರೆ, 3 ವರ್ಷ ಮತ್ತು 4 ವರ್ಷ ನೀವು ಕಲ್ತ್ರಿ ಅಂತ ಅನ್ಕೊಂಡ್ರೆ ಅವಾಗ ನಿಮಗೆ ಕಂಪ್ಲೀಟ್ ಆಗಿರುವಂಥ ಡಿಗ್ರಿನ ಅವರು ನಿಮಗೆ ಪ್ರೊವೈಡ್ ಮಾಡ್ತಾರೆ. ಈ ಥರದೊಂದು ಮಲ್ಟಿ ಡಿಸಿಪ್ಲಿನರಿ. ಸೊ ನೀವು ಯಾವಾಗ ಬೇಕಾದ್ರೂ ಅಂದರೆ ಮಲ್ಟಿಪಲ್ ಎಕ್ಸಿಟ್ ಅಂತ ಕರಿತೀವಿ ಇದಕ್ಕೆ. ಸೊ ಈ ಥರ ನೀವು ಮಲ್ಟಿಪಲ್ ಎಕ್ಸಿಟ್ನ ನೀವು ಫಾಲೋ ಅಪ್ ಮಾಡ್ಬೋದು. ಸೊ ಪ್ರಮೋಷನ್ ಆಫ್ ರಿಸರ್ಚ್ ಅಂತ ಈಗ ಕಂಪಲ್ಸರಿ 4th ಇಯರ್ನಲ್ಲಿ ನೀವು ಕಂಪಲ್ಸರಿ ಇಂಟರ್ನ್ಶಿಪ್ ಮತ್ತು ಕಂಪಲ್ಸರಿ ರಿಸರ್ಚ್ ಎಲ್ಲ ಮಾಡೋದಿರುತ್ತೆ. ಸೊ ಈ ಒಂದು ಎಜುಕೇಷನ್ ಪಾಲಿಸಿ ಯಂತ್ರ ರಿಸರ್ಚ್ಗೆ ಒಂದು ಪ್ರಮೋಷನ್ ಸಿಗುತ್ತೆ ಅಂತ. ನೆಕ್ಸ್ಟು ಅರ್ಲಿ ಎಜುಕೇಷನ್ ವಿಲ್ ಬಿ ಇನ್ ನೇಟಿವ್ ಲ್ಯಾಂಗ್ವೇಜ್ ಅಥವಾ ಮದರ್ ಟಂಗ್ನಲ್ಲಿ. ಸೊ ಅರ್ಲಿ ಎಜುಕೇಷನ್ ಏನಿದೆಯಲ್ಲ ಅದನ್ನ ನಾವು ಮದರ್ ಟಂಗ್ನಲ್ಲಿ ಕೊಡಬೇಕು ಅಂತ ಒಂದು ಪ್ರಪೋಸಲ್ ಇದೆ. ನೆಕ್ಸ್ಟು ಸ್ಕಿಲ್ ಬೇಸ್ಡ್ ವೊಕೇಶ್ನಲ್ ಕೋರ್ಸಸ್ ಅಂತ. ಸೊ ರಷ್ಯಾದಲ್ಲಿ ನಿಮಗೆ ಸ್ಕಿಲ್ಸ್ಗಳನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಸಪ್ರೇಟ್ ಆಗಿರುವಂಥ ಕೋರ್ಸಸ್ಗಳನ್ನು ಆಫರ್ ಮಾಡ್ತಾ ಇದೆ ಅಂತ. ನಾವು ಇನ್ನೊಂದು ಸ್ವಲ್ಪ ಕಂಟೆಂಟ್ ಇದೆ, ಅದನ್ನ ನಾವು ಸ್ಟಡಿ ಮಾಡಿದ್ರೆ ನೋಡ್ರಿ. NEP ಏನಿದೆಯಲ್ಲ ಅದು ಜುಲೈ 2020 ಇದರಲ್ಲಿ ಇಂಪ್ಲಿಮೆಂಟ್ ಆಗುತ್ತೆ. ನೆಕ್ಸ್ಟು ಇದರಲ್ಲಿ ಫಸ್ಟ್ ಟೈಮ್ 4 ಇಯರ್ ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ 4 ಇಯರ್ ಡಿಗ್ರಿನ ಇಂಟ್ರೊಡ್ಯೂಸ್ ಮಾಡ್ತಾರೆ, ರೈಟ್. ಈ NEPನ ರೆಕಮೆಂಡ್ ಮಾಡಿದವ್ರು ಯಾರು ಆಗಿರ್ತಾರೆ ಅಂದ್ರೆ ಕಸ್ತೂರಿ ರಂಗನ್ ಕಮಿಷನ್ ಅನ್ನೋರು ಇದನ್ನ ರೆಕಮೆಂಡ್ ಮಾಡ್ತಾರೆ. ನೆಕ್ಸ್ಟು NEPನ ಅಂಡರ್ ದಿ ಚೇರ್ಮನ್ಶಿಪ್ ಆಫ್ ಲೇಟ್ TSR ಸುಬ್ರಮಣಿಯನ್ ಅನ್ನೋರ ಒಂದು ನೇತೃತ್ವದಲ್ಲಿ ಇದನ್ನ ಏನು ಮಾಡ್ತಾರೆ ಅಂದ್ರೆ ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಸಮ್ ಆಫ್ ದಿ ಕಾನ್ಸೆಪ್ಟ್ಸ್ ರಿಲೇಟೆಡ್ ಟು ಹೈಯರ್ ಎಜುಕೇಷನ್. ಇದನ್ನು ಬಿಟ್ಟು ಸಹಿತ ಇನ್ನೂ ಕೆಲವೊಂದು ಕಾನ್ಸೆಪ್ಟ್ಸ್ಗಳಿದಾವು, ಈಗ ಇದ್ರ ರಿಲೇಟೆಡ್ ಕ್ವಶನ್ಸ್ಗಳಿದಾವು. ಅವನ್ನ ನಾನು ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ನಿಮಗೆ ಡಿಸ್ಕಷನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್.